ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ಎಪಿಸೋಡ್ನಲ್ಲಿ ಜಿಯಾನ್ ತನ್ನ ತಂದೆ ಮತ್ತು ಜೂನಿಯರ್ ಅವರಿಗೆ ವಿದಾಯ ಹೇಳಿ ಮಾಸ್ಟರ್ ಜೊತೆ ತರಬೇತಿಗೆ ಹೊರಟರು. ನಂತರ ಹಲವಾರು ಕ್ಲಾನ್ಗಳ ಜೊತೆ ಹೋರಾಡಿ ಸೋಲಿಸಿ ಫಿಲ್ಮ್ ಮೇಕರ್ ಆಗುತ್ತಾನೆ. ಅವನು ವಿಶಾಲವಾದ ಮರುಭೂಮಿಯನ್ನು ದಾಟುತ್ತಾ ಸ್ಪೇಕ್ ಟೆಂಪಲ್ ಕಡೆಗೆ ಹೊರಡುತ್ತಾನೆ. ದಾರಿಯುದ್ದಕ್ಕೂ ಅವನಿಗೆ ಅನೇಕ ಹಾವುಗಳ ಪ್ರತಿಮೆಗಳು ಕಾಣಿಸುತ್ತವೆ. ವಾಸ್ತವವಾಗಿ ಈ ಜಗತ್ತಿನಲ್ಲಿ ಮಾನವರಂತೆ ಸ್ನೇಕ್ ಜನಾಂಗವು ಒಂದು ಪ್ರತ್ಯೇಕ ಪ್ರಜಾತಿಯಾಗಿದೆ. ಹೀಗೆ ಸಾಗುತ್ತಾ ಸಾಗುತ್ತಾ ರಾತ್ರಿ ಆಗುತ್ತದೆ. ರಾತ್ರಿ ವೇಳೆ ಜಿಯಾನ್ಗೆ ಒಂದು ಸುಂದರ ಕೆರೆ ಕಾಣಿಸುತ್ತದೆ. ಕುತೂಹಲದಿಂದ ಅದರೊಳಗೆ ನೋಡಿದಾಗ ಅಲ್ಲಿ ಒಬ್ಬ ಸುಂದರ ಯುವತಿ ನೀರಿನಲ್ಲಿ ನೃತ್ಯ ಮಾಡುತ್ತಾ ಸ್ನಾನ ಮಾಡುತ್ತಿರುವುದನ್ನು ಕಾಣುತ್ತಾನೆ. ಆಕೆ ತನ್ನ ಸರ್ವಶಕ್ತಿಯನ್ನು ಬಳಸಿಕೊಂಡು ಸುತ್ತಮುತ್ತ ಅದ್ಭುತವಾದ ಅಬೆಯನ್ನು ಸೃಷ್ಟಿಸುತ್ತಿದ್ದಳು. ಅವನು ನೃತ್ಯ ಎಷ್ಟು ಮೋಹಕವಾಗಿತ್ತು ಎಂದರೆ ಜಿಯಾನ್ ಮತ್ತು ಅವರ ಗುರು ಇಬ್ಬರು ಅದನ್ನು ನೋಡುತ್ತಲೇ ಇರುತ್ತಾರೆ. ಅವರು ಇಂತಹ ಅದ್ಭುತ ನೃತ್ಯವನ್ನು ತಮ್ಮ ಜೀವನದಲ್ಲೇ ಎಂದಿಗೂ ನೋಡಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಜಿಯಾನ್ಗೆ ಆ ಯುವತಿಯೇ ಮೆಡುಸಾ ಇರಬಹುದು ಎಂದು ಅನಿಸುತ್ತದೆ. ಆದರೆ ಅವನ ಗುರು ಅವನಿಗೆ ಹೇಳುತ್ತಾರೆ, ಇವಳು ಕ್ವೀನ್ ಮೆಡುಸಾ ಅಲ್ಲ, ಇವಳು ಎವಲ್ಯೂಷನ್ ಡ್ಯಾನ್ಸ್ ಮಾಡುತ್ತಿದ್ದಾಳೆ. ನಂತರ ಅವರು ವಿವರಿಸುತ್ತಾರೆ, ಇದು ಸ್ನೇಕ್ ಜನಾಂಗದ ಪವಿತ್ರ ಕೆರೆ. ಇಲ್ಲಿ ಸ್ನಾನ ಮಾಡುವ ಮೂಲಕ ಅವರು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಆ ಯುವತಿಯನ್ನು ಜಿಯಾನ್ ಮತ್ತು ಅವನ ಗುರು ಗಮನಿಸುತ್ತಲೇ ಇರುವಾಗ ಯಾರೋ ತನ್ನನ್ನು ನೋಡುತ್ತಿದ್ದಾರೆ ಎಂಬುದು ಆಕೆಗೆ ಅರ್ಥವಾಗುತ್ತದೆ. ತಕ್ಷಣವೇ ಆಕೆ ತನ್ನ ಸೈನಿಕರನ್ನು ಕರೆಯುತ್ತಾಳೆ ಮತ್ತು ಅದರಲ್ಲಿ ಯುಮೆಗೆ ಜಿಯಾನ್ ಅನ್ನು ಕೊಲ್ಲಲು ಆದೇಶ ನೀಡುತ್ತಾಳೆ. ಆದೇಶ ಸಿಕ್ಕ ತಕ್ಷಣ ಯುಮೆ ಮಿಂಚಿನ ವೇಗದಲ್ಲಿ ಜಿಯಾನ್ನ ಹಿಂದೆ ಬೀಳುತ್ತಾಳೆ. ಜಿಯಾನ್ ತನ್ನ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾದಷ್ಟು ವೇಗವಾಗಿ ಓಡಲು ಆರಂಭಿಸುತ್ತಾನೆ. ಆದರೆ ಯುಮೆಯ ಶಕ್ತಿ ಮತ್ತು ವೇಗ ಅವನಿಗಿಂತ ಬಹಳ ಹೆಚ್ಚಾಗಿದ್ದರಿಂದ ಆಕೆ ಅವನನ್ನು ಹಿಡಿದು ಬಿಡುತ್ತಾಳೆ. ಅದಾದ ನಂತರ ಒಬ್ಬರ ಮಧ್ಯೆ ಭೀಕರ ಯುದ್ಧ ಆರಂಭವಾಗುತ್ತದೆ. ಯುಮೆ ಅತ್ಯಂತ ಶಕ್ತಿಶಾಲಿಯಾಗಿದ್ದಳು. ತನ್ನ ಸ್ನೇಕ್ ಪವರನ್ನು ಬಳಸಿಕೊಂಡು ಆಕೆ ಜಿಯಾನ್ನ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಾಳೆ. ಜಿಯಾನ್ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ಪ್ರತಿರೋಧಿಸಲು ಪ್ರಯತ್ನಿಸುತ್ತಿದ್ದರೂ ಯುಮೆಯ ಮುಂದೆ ನಿಧಾನವಾಗಿ ದುರ್ಬಲನಾಗುತ್ತಾನೆ. ಆದರೆ ಯುದ್ಧದ ನಡುವೆ ಯುಮೆ ಒಂದು ವಿಷಯ ಆಶ್ಚರ್ಯ ಉಂಟು ಮಾಡುತ್ತದೆ. ಜಿಯಾನ್ನ ಸಾಮಾನ್ಯ ಸಾಮರ್ಥ್ಯಗಳು ಮತ್ತು ಅವನ ಹೋರಾಟದ ಕೌಶಲ್ಯವನ್ನು ನೋಡಿ ಅವನನ್ನು ಕೊಲ್ಲುವುದಕ್ಕಿಂತ ಜೀವಂತವಾಗಿ ಹಿಡಿಯಬೇಕೆಂಬ ಆಕೆ ಯೋಚಿಸುತ್ತಾಳೆ. ಇದೇ ವೇಳೆ ಜಿಯಾನ್ ತನ್ನಲ್ಲಿದ್ದ ಉಳಿದ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಕೊನೆಯ ಪ್ರಯತ್ನ ಮಾಡುತ್ತಾನೆ. ಆ ದಾಳಿಯಲ್ಲಿ ಅವನು ಯುಮೆಯ ಸುಂದರ ಮುಖದ ಮೇಲೆ ಒಂದು ಸಣ್ಣ ಗಾಯವನ್ನು ಉಂಟು ಮಾಡಲು ಯಶಸ್ವಿಯಾಗುತ್ತಾನೆ. ತನ್ನ ಮುಖದ ಮೇಲೆ ಗಾಯವಾಗಿರುವುದನ್ನು ಕಂಡ ಯುಮೆ ಕೋಪದಿಂದ ಉರಿಯುತ್ತಾಳೆ. ಆಕೆಯ ಕಣ್ಣುಗಳಲ್ಲಿ ಕೋಪದ ಜ್ವಾಲೆಗಳು ಹೊತ್ತಿ ಉರಿಯುತ್ತವೆ. ಆಗ ಅವಳಿಗೆ ಜಿಯಾನನ್ನು ಜೀವಂತವಾಗಿ ಹಿಡಿಯುವ ಆಸೆ ಇರಲಿಲ್ಲ. ಅವನನ್ನು ಅಲ್ಲೇ ಕೊಲ್ಲಬೇಕೆಂಬ ನಿರ್ಧಾರಕ್ಕೆ ಬರುತ್ತಾಳೆ. ಜಿಯಾನ್ ಕೂಡ ತನ್ನ ಅಂತ್ಯ ಸಮೀಪಿಸಿದೆ ಎಂದು ಅರ್ಥ ಮಾಡಿಕೊಂಡು ಯುಮೆ ತನ್ನ ಅಂತಿಮ ದಾಳಿ ಮಾಡುತ್ತಾಳೆ. ಆಕಾಶದಲ್ಲಿ ಹಾರುತ್ತಿದ್ದ ಗುಹೆ ಕ್ಲಾನ್ನ ಜನರು ಅಲ್ಲಿಗೆ ಆಗಮನಿಸುತ್ತಾರೆ. ಅವರ ಜೊತೆ ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡ ಒಬ್ಬ ರಹಸ್ಯಮಯ ಯುವತಿ ಇದ್ದಳು. ಆಕೆ ಕ್ಷಣಾರ್ಧದಲ್ಲಿ ಕೆಳಗೆ ಇಳಿದು ಜಿಯಾನನ್ನು ರಕ್ಷಿಸುತ್ತಾಳೆ ಮತ್ತು ಯುಮೆಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾಳೆ. ನಂತರ ಆ ಮುಖವಾಡ ಧರಿಸಿದ ಯುವತಿ ಜಿಯಾನ್ನ ಕಡೆ ತಿರುಗಿ ತಕ್ಷಣ ಇಲ್ಲಿಂದ ಹೋಗು ಎಂದು ಹೇಳುತ್ತಾಳೆ. ಜಿಯಾನ್ನ ಪ್ರಾಣ ಉಳಿದ ಕೂಡಲೇ ಅವನು ತನ್ನ ಪರ್ಪಲ್ ವಿಂಗ್ಸ್ ಅನ್ನು ಬಳಸಿಕೊಂಡು ಅಲ್ಲಿಂದ ವೇಗವಾಗಿ ಹಾರಲು ಆರಂಭಿಸುತ್ತಾನೆ. ಇದಾದ ನಂತರ ಗುಹೆ ಕ್ಲಾನ್ನ ನಾಯಕ ಯುಮೆಯೊಂದಿಗೆ ಮಾತನಾಡುತ್ತಾನೆ. ಅವನು ತಾನು ಕ್ವೀನ್ ಮೆಡುಸಾವನ್ನು ಭೇಟಿಯಾಗಲು ಬಂದಿರುವುದಾಗಿ ಹೇಳುತ್ತಾನೆ. ವಾಸ್ತವವಾಗಿ ಮಾನವರು ಮತ್ತು ಸ್ನೇಕ್ ಜನಾಂಗದ ನಡುವೆ ಶತಮಾನಗಳಿಂದಲೂ ಯುದ್ಧಗಳು ನಡೆಯುತ್ತಲೇ ಬಂದಿದ್ದವು. ಇಬ್ಬರ ಪರಸ್ಪರ ರಕ್ತವು ಹರಿಯುತ್ತಾ ಬಂದಿದ್ದರಿಂದ ಸ್ನೇಕ್ ಜನಾಂಗದವರು ಮಾನವರನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದರು. ಈ ಕಾರಣದಿಂದ ಯುಮೆ ಗುಹೆ ಕ್ಲಾನ್ನ ನಾಯಕ ಮನವಿಯನ್ನು ನೇರವಾಗಿ ತಿರಸ್ಕರಿಸುತ್ತಾಳೆ. ಕ್ವೀನ್ ಮೆಡುಸಾ ನಿನ್ನಂತಹ ಮಾನವನನ್ನು ಎಂದಿಗೂ ಭೇಟಿಯಾಗುವುದಿಲ್ಲ ಎಂದು ಅವಳು ಕಠಿಣವಾಗಿ ಹೇಳುತ್ತಾಳೆ. ಸ್ನೇಕ್ ಕ್ಲಾನ್ ಒಳಗೆ 8 ಅತ್ಯಂತ ಶಕ್ತಿಶಾಲಿ ಟ್ರೈಬ್ಗಳು ವಾಸಿಸುತ್ತಿದ್ದವು. ಆ 8 ಟ್ರೈಬ್ಗಳ ರಕ್ಷಣೆ ಆಶೀರ್ವಾದ ಸ್ನೇಕ್ ಕ್ಲಾನ್ಗಳಿಗೆ ದೊರೆತಿದೆ. ನೀನು ತಕ್ಷಣ ಇಲ್ಲಿಂದ ಹೋಗದಿದ್ದರೆ 8 ಟ್ರೈಬ್ಗಳು ನಿನ್ನನ್ನು ಜೀವಂತ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡುತ್ತಾಳೆ. ಗುಹೆ ಕ್ಲಾನ್ನ ಬಳಿ ಅನೇಕ ಪ್ರಬಲ ಮತ್ತು ಅನುಭವಿ ಯೋಧರು ಇದ್ದರು. ನಾಯಕನ ಆದೇಶ ಸಿಕ್ಕ ತಕ್ಷಣ ಅವರು ಎಲ್ಲರೂ ಒಟ್ಟಾಗಿ ಯುಮೆ ಮೇಲೆ ದಾಳಿ ನಡೆಸುತ್ತಾರೆ. ಮೊದಲಿಗೆ ಯುಮೆ ಧೈರ್ಯವಾಗಿ ಅವರ ವಿರುದ್ಧ ಹೋರಾಡಲು ಯತ್ನಿಸುತ್ತಾಳೆ. ತನ್ನ ಸ್ನೇಕ್ ಶಕ್ತಿಯನ್ನು ಬಳಸಿಕೊಂಡು ಹಲವು ದಾಳಿಗಳನ್ನು ನಡೆಸುತ್ತಾಳೆ. ಆದರೆ ಎದುರಾಳಿಗಳ ಸಂಖ್ಯೆ ಮತ್ತು ಶಕ್ತಿ ಎರಡೂ ಹೆಚ್ಚಿರುವುದನ್ನು ಗಮನಿಸಿ ಯುಮೆ ಅಲ್ಲಿಂದ ಗುಪ್ತವಾಗಿ ತಪ್ಪಿಸಿಕೊಂಡು ಹೋಗುತ್ತಾಳೆ. ಇತ್ತ ಜಿಯಾನ್ ತನ್ನ ಪರ್ಪಲ್ ವಿಂಗ್ ಸಹಾಯದಿಂದ ದೂರಕ್ಕೆ ಹಾರುತ್ತಿರುತ್ತಾನೆ. ಆಗ ಅವನ ಗುರು ಗುಹೆ ಕ್ಲಾನ್ ಬಗ್ಗೆ ಅವನಿಗೆ ವಿವರಿಸುತ್ತಾನೆ. ಇಂದು ನಿನ್ನ ಪ್ರಾಣ ಉಳಿಸಿದ್ದು ಅವರೇ. ಅವರು ಕೂಡ ಕ್ವೀನ್ ಮೆಡುಸಾ ಬಳಿ ಬಂದು ಫೈರ್ ಕೋರ್ ಪಡೆಯಲು ಬಂದಿದ್ದಾರೆ ಎಂದು ಗುರು ಹೇಳುತ್ತಾರೆ. ಗುರುವಿನ ಮಾತಿನ ಅರ್ಥವನ್ನು ಜಿಯಾನ್ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಚತುರ ಯೋಜನೆ ಮೂಡುತ್ತದೆ. ಕ್ವೀನ್ ಮೆಡುಸಾ ಮತ್ತು ಗುಹೆ ಕ್ಲಾನ್ನ ನಡುವೆ ಯುದ್ಧ ನಡೆಯುವಂತೆ ಮಾಡಿ ಅವರ ಹೋರಾಟದ ಮಧ್ಯೆ ತಾನು ಫೈರ್ ಕೋರ್ ಅನ್ನು ಕಸಿದುಕೊಳ್ಳಬೇಕು ಎಂದು ನಿರ್ಧರಿಸುತ್ತಾನೆ. ಅದ ನಂತರ ಜಿಯಾನ್ ಮತ್ತು ಅವನ ಗುರು ನೇರವಾಗಿ ಸ್ನೇಕ್ ಟೆಂಪಲ್ ಕಡೆಗೆ ಪ್ರಯಾಣ ಆರಂಭಿಸುತ್ತಾರೆ.
ಏಕೆಂದರೆ ಕ್ವೀನ್ ಮೆಡುಸಾ ಅಲ್ಲಿಯೇ ಇರುವುದನ್ನು ಅವರಿಗೆ ತಿಳಿದಿತ್ತು. ಟೆಂಪಲ್ ಹತ್ತಿರ ತಲುಪಿದಾಗ ಜಿಯಾನ್ ಸ್ನೇಕ್ ಜನಾಂಗದ ಒಂದು ಗುಂಪು ಕಾಣಿಸುತ್ತದೆ. ಆಗ ಅವನು ಒಂದು ಸ್ನೇಕ್ ಮಹಿಳೆಯನ್ನು ಅಪಹರಿಸಿ ಆಕೆಯ ವೇಷಭೂಷಣವನ್ನು ಧರಿಸುತ್ತಾನೆ. ತನ್ನ ರೂಪವನ್ನು ಬದಲಾಯಿಸಿಕೊಂಡು ತಾನೇ ಒಬ್ಬ ಸ್ನೇಕ್ ವುಮೆನ್ ಅಂತೆ ಕಾಣಿಸುವಂತೆ ಮಾಡಿಕೊಂಡು ಆ ಗುಂಪಿನ ಒಳಗೆ ಸೇರಿ ಟೆಂಪಲ್ ಒಳಗೆ ಪ್ರವೇಶಿಸುತ್ತಾನೆ. ಇದೇ ವೇಳೆ ಕತೆ ಕ್ವೀನ್ ಮೆಡುಸಾನ ಕಡೆಗೆ ಸಾಗುತ್ತದೆ. ಆಕೆ ಬಳಿ ಫೈರ್ ಕೋರ್ ಸುರಕ್ಷಿತವಾಗಿ ಇತ್ತು. ಅಷ್ಟರಲ್ಲಿ ಯುಮೆ ಟೆಂಪಲ್ ಒಳಗೆ ಬಂದು ಇದುವರೆಗೆ ನಡೆದ ಎಲ್ಲಾ ಘಟನೆಗಳು ಕ್ವೀನ್ ಮೆಡುಸಾಗೆ ವಿವರಿಸುತ್ತಾಳೆ. ಅವಳು ಜಿಯಾನ್ ಬಗ್ಗೆ ಕೂಡ ಹೇಳುತ್ತಾಳೆ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಹಿರಿಯ ವ್ಯಕ್ತಿ ಬಂದು ಕ್ವೀನ್ ಮೆಡುಸಾ ಸಲಹೆ ನೀಡುತ್ತಾ, ನಾವು ಎವ್ಯುಲೇಷನ್ ರಿಚುವಲ್ ಅನ್ನು ಇವತ್ತು ಮಧ್ಯಾಹ್ನವೇ ಮಾಡಬೇಕು, ನಮ್ಮ ಶಕ್ತಿ ಹೆಚ್ಚಿಸಬೇಕು ಎಂದು ಹೇಳುತ್ತಾರೆ. ಕ್ವೀನ್ ಮೆಡುಸಾ ಅವನ ಸಲಹೆಯನ್ನು ಒಪ್ಪಿಕೊಂಡು ನಂತರ ತನ್ನ ಬಳಿ ಬಂದು ಫೈರ್ ಕೋರ್ ಅನ್ನು ಯುಮೆಗೆ ನೀಡಿ ಅದನ್ನು ಭೂಗರ್ಭದಲ್ಲಿ ರಹಸ್ಯವಾಗಿ ಅಡಗಿಸುವಂತೆ ಆದೇಶಿಸುತ್ತಾಳೆ. ಯಾರು ಅದನ್ನು ಕಂಡುಹಿಡಿಯಬಾರದು ಎಂದು ಆಕೆಯನ್ನು ದಿಟ್ಟಿಸುತ್ತಾಳೆ. ಈತ ಟೆಂಪಲ್ ಒಳಗೆ ವೇಷ ಧರಿಸಿ ಸುತ್ತಾಡುತ್ತಿದ್ದ ಜಿಯಾನ್ ಯುಮೆಯ ಕೈಯಲ್ಲಿ ಫೈರ್ ಕೋರ್ ಇರುವುದನ್ನು ಗಮನಿಸಿ ಅದನ್ನು ಕಂಡ ತಕ್ಷಣ ಅವನ ಕಣ್ಣುಗಳು ಉತ್ಸಾಹ ಮೂಡುತ್ತದೆ. ಇದೇ ಸರಿಯಾದ ಅವಕಾಶ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸುತ್ತಾನೆ. ಅವಳು ತಕ್ಷಣವೇ ಅನುಮಾನದಿಂದ ನೋಡಿ ತನ್ನ ಸೈನಿಕರನ್ನು ಹಿಡಿಯಲು ಆದೇಶಿಸುತ್ತಾಳೆ. ಸ್ನೇಕ್ ಹಿರಿಯ ಅವಳನ್ನು ತಡೆದು ಮೊದಲು ಫೈರ್ ಕೋರ್ ಅನ್ನು ಸುರಕ್ಷಿತ ಸ್ಥಳದಲ್ಲಿ ಅಡಗಿಸುವುದು ಮುಖ್ಯ ಎಂದು ಅವನು ಹೇಳುತ್ತಾನೆ. ಆ ಕಾರಣದಿಂದ ಯುಮೆ ಅಲ್ಲಿಯೇ ಉಳಿಯಬೇಕಾಗುತ್ತದೆ ಮತ್ತು ಅವಳ ಸೈನಿಕರು ಜಿಯಾನ್ನ ಬೆನ್ನಟ್ಟಲು ಹೊರಡುತ್ತಾರೆ. ಜಿಯಾನ್ ತನ್ನ ಚಾತುರ್ಯ ಮತ್ತು ವೇಗವನ್ನು ಬಳಸಿಕೊಂಡು ಎಲ್ಲರ ದಾಳಿಯಿಂದ ತಪ್ಪಿಸಿಕೊಳ್ಳುತ್ತಾನೆ. ಕೊನೆಗೆ ಒಂದು ಎತ್ತರದ ಬೆಟ್ಟದ ಅಂಚಿನಿಂದ ಕೆಳಗೆ ಜಿಗಿದು ಅವರ ಕಣ್ಣುಗಳಿಂದ ಸಂಪೂರ್ಣವಾಗಿ ಮಾಯವಾಗುತ್ತಾನೆ. ಆದರೆ ತಪ್ಪಿಸಿಕೊಂಡ ನಂತರ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಫೈರ್ ಕೋರ್ ಅನ್ನು ಎಲ್ಲಿ ಅಡಗಿಸಲಾಗಿದೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಅವನಿಗೆ ಕಿಂಗ್ ಲಿಯಾಂಗ್ ಕೊಟ್ಟಿದ್ದ ವಿಶೇಷ ಸಾಧನ ನೆನಪಿಗೆ ಬರುತ್ತದೆ. ಆ ಸಾಧನ ಫೈರ್ ಕೋರ್ ಹತ್ತಿರದಲ್ಲಿದ್ದರೆ ಅದು ಹೊಳೆಯಲು ಆರಂಭಿಸುತ್ತದೆ. ಹೀಗಾಗಿ ಅದರ ಸಹಾಯದಿಂದ ಫೈರ್ ಕೋರ್ ಸ್ಥಳವನ್ನು ಪತ್ತೆ ಹಚ್ಚಬಹುದು. ಇತ್ತ ಸಮಯ ಮಧ್ಯಾಹ್ನ 12 ಗಂಟೆ ಆಗುತ್ತದೆ. ಸೂರ್ಯ ನೇರವಾಗಿ ತಲೆಯ ಮೇಲಿರುತ್ತಾನೆ. ಆದ್ದರಿಂದ ಎಲ್ಲಾ ಸ್ನೇಕ್ ಯೋಧರು ಮತ್ತು ಜನಾಂಗದವರು ಹೊರಗೆ ಸೇರಿ ಪವಿತ್ರ ರಿಚುವಲ್ ಅನ್ನು ಆರಂಭಿಸುತ್ತಾರೆ. ಜಿಯಾನ್ ಕೂಡ ತನ್ನ ವೇಷವನ್ನು ಉಳಿಸಿಕೊಂಡು ಅವರ ನಡುವೆ ಸೇರಿಕೊಳ್ಳುತ್ತಾನೆ, ಯಾರಿಗೂ ಅನುಮಾನ ಬಾರದಂತೆ. ಎಲ್ಲರೂ ರಿಚುವಲ್ ತೊಡಗಿಸಿಕೊಂಡಿರುವಾಗ ಹಠಾತ್ ಗುಹೆ ಮತ್ತು ಯೋಧರೊಂದಿಗೆ ಅಲ್ಲಿಗೆ ಬರುತ್ತಾನೆ. ನಮಗೆ ಕ್ವೀನ್ ಮೆಡುಸಾವನ್ನು ಭೇಟಿಯಾಗಬೇಕು ಎಂದು ಅವನು ಘೋಷಿಸುತ್ತಾನೆ. ವೃದ್ಧ ಸ್ನೇಕ್ ಹಿರಿಯ ಮುಂದೆ ಬಂದು ಕ್ವೀನ್ ಮೆಡುಸಾ ನಿನ್ನನ್ನು ಭೇಟಿಯಾಗಲು ಬಯಸುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಗುಹೆ ಹಿಂದೆ ಸರಿಯುವುದಿಲ್ಲ. ಅವಳನ್ನು ಭೇಟಿಯಾಗದೆ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ದೃಢವಾಗಿ ಉತ್ತರಿಸುತ್ತಾನೆ. ಅವನ ಹಠ ಮತ್ತು ಒತ್ತಡ ನೋಡಿ ಕೊನೆಗೂ ಕ್ವೀನ್ ಮೆಡುಸಾ ಸ್ವತಃ ಹೊರಗೆ ಬರಬೇಕಾಗುತ್ತದೆ. ಅವಳು ರಾಜಮರ್ಯಾದೆಯಿಂದ ಮುಂದೆ ಬಂದು ಗುಹೆ ಮುಂದೆ ನಿಂತು ಕೇಳುತ್ತಾಳೆ, ನಿನಗೆ ಕೊನೆಗೂ ಏನು ಬೇಕು ಎಂದು ಕೇಳಿದಾಗ ಗುಹೆ ಫೈರ್ ಕೋರ್ ಬೇಕು ಎಂದು ಕೇಳುತ್ತಾನೆ. ನೀನು ನನಗೆ ಫೈರ್ ಕೋರ್ ಕೊಟ್ಟರೆ ಅದರ ಬದಲಾಗಿ ನಾನು ನಿನಗೆ ಅನೇಕ ಅಪರೂಪದ ಖಜಾನೆಗಳು, ಉನ್ನತ ಮಟ್ಟದ ಔಷಧಿ ಮತ್ತು ಅಮೂಲ್ಯ ಸಂಪತ್ತನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಗುಹೆ ಈ ಪ್ರಸ್ತಾವನೆ ಕೇಳಿದ ಕ್ವೀನ್ ಮೆಡುಸಾ ಸ್ವಲ್ಪ ನಗುತ್ತಾಳೆ. ನಂತರ ಬಹಳ ಶಾಂತವಾಗಿ ಗರ್ವದಿಂದ ಹೇಳುತ್ತಾಳೆ, ನಿನ್ನ ಒಪ್ಪಂದ ನಿಜಕ್ಕೂ ಆಕರ್ಷಕವಾಗಿದೆ, ಆದರೆ ಅದಕ್ಕೆ ಒಪ್ಪುವುದಿಲ್ಲ. ಅಷ್ಟರಲ್ಲಿ ಆ ಮುಖವಾಡ ಧರಿಸಿದ ರಹಸ್ಯಮಯ ಯುವತಿ ಕ್ವೀನ್ ಮೆಡುಸಾಳಿಗೆ, ನಾವು ನಿಮಗೆ ಉತ್ತಮ ಒಪ್ಪಂದ ನೀಡಿದ್ದೇವೆ, ಅದನ್ನು ನೀವು ಒಪ್ಪಿಕೊಳ್ಳುತ್ತಿಲ್ಲ ಎಂದು ತಕ್ಷಣವೇ ಕ್ವೀನ್ ಮೆಡುಸಾಳನ್ನು ಸ್ಪರ್ಶಿಸುತ್ತಾಳೆ. ಕ್ವೀನ್ ಮೆಡುಸಾಳ ಆಕೃತಿ ಮಾಯವಾಗಿ ಹೋಗುತ್ತದೆ. ಆಗ ಎಲ್ಲರಿಗೂ ಅರ್ಥವಾಗುತ್ತದೆ ಅದು ಪ್ರತಿರೂಪ ಮಾತ್ರ ಎಂದು. ಇದನ್ನೆಲ್ಲ ಗಮನಿಸಿದ ಜಿಯಾನ್ ಗುಹೆ ಕಡೆಗೆ ಬಾಣವನ್ನು ಹಾರಿಸುತ್ತಾನೆ. ಇವನೇ ಕ್ವೀನ್ ಮೆಡುಸಾವನ್ನು ಕೊಂದಿದ್ದಾನೆ ಎಂದು ಹೇಳುತ್ತಾನೆ. ಕ್ಷಣ ಮಾತ್ರದಲ್ಲಿ ಅಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಯುದ್ಧ ಭೂಮಿಯಾಗಿ ತಿರುಗುತ್ತದೆ. ಅವನು ತಕ್ಷಣ ಟೆಂಪಲ್ ಒಳಗೆ ನುಗ್ಗಿ ಭೂಗರ್ಭಕ್ಕೆ ಹೋಗುವ ರಹಸ್ಯ ಮಾರ್ಗದ ಕಡೆಗೆ ಓಡುತ್ತಾನೆ. ಅಲ್ಲಿ ಹೋಗುವ ದಾರಿಯಲ್ಲಿ ಅವನಿಗೆ ಹಲವು ಸ್ನೇಕ್ ಮಹಿಳೆಯರು ಕಾಣಿಸುತ್ತಾರೆ. ಅವರು ಕ್ವೀನ್ ಮೆಡುಸಾಳ ಪ್ರತಿಮೆ ಮುಂದೆ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ಜಿಯಾನ್ ಅವರ ಗಮನ ಬಾರದ ಮುಂದೆ ಸಾಗಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಒಬ್ಬ ಸ್ನೇಕ್ ಮಹಿಳೆ ಅವನ ಮೇಲೆ ಅನುಮಾನ ಬಂದು ಅಟ್ಯಾಕ್ ಮಾಡುತ್ತಾಳೆ. ಆಕೆ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ನಿರಂತರ ದಾಳಿ ನಡೆಸುತ್ತಾಳೆ. ಕೊನೆಗೂ ಒಂದು ಭೀಕರ ಹೊಡೆತ ಜಿಯಾನ್ಗೆ ತಗುಲಿ ಟ್ರಾಪ್ ಮೇಲೆ ಬಿದ್ದು ಬಿಡುತ್ತಾನೆ. ಬಲೆ ಸಕ್ರಿಯವಾಗಿ 100 ಬಾಣಗಳು ಎಲ್ಲಾ ದಿಕ್ಕುಗಳಿಂದ ಅವನ ಕಡೆ ಬರುತ್ತದೆ. ಆಶ್ಚರ್ಯ ವಿಷಯ ಏನೆಂದರೆ ಸ್ನೇಕ್ ವುಮೆನ್ಗೂ ಆ ರಹಸ್ಯ ಬಲೆಗಳ ಬಗ್ಗೆ ತಿಳಿದಿರಲಿಲ್ಲ. ಹಲವು ಬಾಣಗಳು ಸ್ನೇಕ್ ಮೇಲೆ ಬಂದು ಬೀಳುತ್ತದೆ. ಗಾಯಗಳಿಂದ ಕೋಪಗೊಂಡ ಸ್ನೇಕ್ ವುಮೆನ್ ಇನ್ನಷ್ಟು ಆಕ್ರೋಶದಿಂದ ಜಿಯಾನ್ ಮೇಲೆ ದಾಳಿ ಮಾಡುತ್ತಾಳೆ. ಈ ಬಾರಿ ಅವಳು ತನ್ನ ಅತ್ಯಂತ ಪ್ರಬಲವಾದ ಮಾರಕ ತಂತ್ರವನ್ನು ಬಳಸುತ್ತಾಳೆ. ಆದರೆ ನಿರ್ಣಾಯಕ ಕ್ಷಣದಲ್ಲಿ ಜಿಯಾನ್ನ ಗುರು ಸಹಾಯ ಮಾಡುತ್ತಾರೆ. ಜಿಯಾನ್ ತನ್ನ ಪ್ರಬಲ ಶಕ್ತಿಯ ಹೊಡೆತದಿಂದ ಸ್ನೇಕ್ ವುಮೆನ್ ಸಾವನ್ನಪ್ಪುತ್ತಾಳೆ. ಗುರು ಜಿಯಾನ್ಗೆ ಕೆಳಗೆ ಹೋಗಲು ದಾರಿ ಹುಡುಕಲು ಹೇಳುತ್ತಾರೆ. ಆದರೆ ಜಿಯಾನ್ ತನ್ನ ಸಂಪೂರ್ಣ ಶಕ್ತಿಯಿಂದ ನೆಲದ ಮೇಲೆ ಭಾರಿ ಹೊಡೆತ ನೀಡುತ್ತಾನೆ. ಆ ಹೊಡೆತಕ್ಕೆ ನೆಲ ಬಿರುಕು ಬಿಟ್ಟು ಒಡೆದು ಹೋಗುತ್ತದೆ. ಮುಂದಿನ ಕ್ಷಣದಲ್ಲಿ ಜಿಯಾನ್ ಕೆಳಗೆ ಬೀಳಲು ಆರಂಭಿಸುತ್ತಾನೆ. ಆ ಭೂಗರ್ಭದ ರಹಸ್ಯ ಪ್ರದೇಶದಲ್ಲಿ ಯಾವುದೋ ವಿಚಿತ್ರ ಶಕ್ತಿ ಕಾರ್ಯನಿರ್ವಹಿಸುತ್ತಿತ್ತು. ಅದರ ಪರಿಣಾಮ ಪರ್ಪಲ್ ವಿಂಗ್ ಸಂಪೂರ್ಣವಾಗಿ ನಿಷ್ಕ್ರಿಯವಾಗುತ್ತದೆ. ಒಂದು ದೊಡ್ಡದ ಮರ ಮೇಲೆ ಬೀಳುತ್ತಾನೆ.
ಸ್ವಲ್ಪ ದೂರ ನಡೆದ ನಂತರ ಅವರಿಬ್ಬರಿಗೂ ಒಂದು ವಿಚಿತ್ರ ಸರೋವರ ಕಾಣಿಸುತ್ತದೆ. ಆ ಸರೋವರ ಸಾಮಾನ್ಯ ನೀರಿನಿಂದ ತುಂಬಿರಲಿಲ್ಲ. ಅದು ಅತ್ಯಂತ ಭಯಾನಕ ವಿಷದ ಸರೋವರ. ಇದನ್ನು ನೋಡಿ ಜಿಯಾನ್ ಹೆದರುತ್ತಾರೆ. ಆದರೆ ಅವರು ಗುರು ಮತ್ತೊಮ್ಮೆ ತಮ್ಮ ಶಕ್ತಿಯನ್ನು ಬಳಸುತ್ತಾರೆ. ಅವರು ಚಿಲ್ಲಿಂಗ್ ಫ್ಲೇಮ್ ಅನ್ನು ದೇಹದ ಸುತ್ತ ಒಂದು ರಕ್ಷಣಾ ಪದರ ಸೃಷ್ಟಿಸುತ್ತಾರೆ. ಬೇಗನೆ ಈಜುತ್ತಾ ಸರೋವರ ದಾಟು ಎಂದು ಗುರು ಎಚ್ಚರಿಸುತ್ತಾರೆ. ಇದೇ ಸಮಯದಲ್ಲಿ ಗುಹೆ ಮತ್ತು ಮುಖವಾಡಧಾರಿ ಯುವತಿ ಟೆಂಪಲ್ ಒಳಗೆ ಪ್ರವೇಶಿಸುತ್ತಾರೆ. ಅಲ್ಲಿ ಗುಹೆ ಫೈರ್ ಕೋರ್ ಎಂದು ಭಾವಿಸಿ ಒಂದು ವಸ್ತುವನ್ನು ಎತ್ತಿಕೊಳ್ಳುತ್ತಾನೆ. ಅದು ನಕಲಿ ಎಂದು ಗೊತ್ತಾಗುತ್ತದೆ. ಆದರೆ ಮುಖವಾಡಧಾರಿ ಯುವತಿ ಅವನನ್ನು ಸಮಾಧಾನ ಪಡಿಸುತ್ತಾರೆ. ಹೊರಗೆ ಮಾನವರು ಮತ್ತು ಸ್ನೇಕ್ ಜನಾಂಗದ ಮಧ್ಯೆ ಯುದ್ಧ ನಡೆಯುತ್ತಿತ್ತು. ಮುಖವಾಡಧಾರಿ ಯುವತಿ ಅನೇಕ ಸ್ನೇಕ್ ಯೋಧರನ್ನು ಸೋಲಿಸಿ ಆರಂಭಿಸುತ್ತಾಳೆ. ಇತ್ತ ಜಿಯಾನ್ಗೆ ಕ್ವೀನ್ ಮೆಡುಸಾ ಕಾಣಿಸುತ್ತಾಳೆ. ಆಕೆಯ ಕೈಯಲ್ಲಿ ನಿಜವಾದ ಫೈರ್ ಕೋರ್ ಇತ್ತು. ಅವಳು ಅದನ್ನು ನುಂಗಲು ಸಿದ್ಧಳಾಗಿದ್ದಳು. ಅಷ್ಟರಲ್ಲಿ ಕ್ವೀನ್ ಮೆಡುಸಾ ಜಿಯಾನ್ನನ್ನು ಗಮನಿಸುತ್ತಾಳೆ. ಆದರೆ ಈ ಬಾರಿ ಅವನನ್ನು ಕೊಲ್ಲುವುದಿಲ್ಲ. ಬದಲಿಗೆ ಅವಳ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾಳೆ, ಪವಿತ್ರ ಸರೋವರದಿಂದ ಇಲ್ಲಿಯವರೆಗೆ ಈ ಹುಡುಗ ನನ್ನನ್ನು ಹಿಂಬಾಲಿಸುತ್ತಾನೆ. ಇಷ್ಟೊಂದು ಅಪಾಯವನ್ನು ಎದುರಿಸಿ ಇನ್ನೂ ಜೀವಂತವಾಗಿದ್ದಾನೆ ಅಂದರೆ ಖಂಡಿತವಾಗಿಯೂ ಅವನಲ್ಲಿ ಏನೋ ಶಕ್ತಿ ಇದೆ. ದೇವರು ನನ್ನನ್ನು ಸಂದೇಶ ನೀಡಲು ಬಯಸುತ್ತಿದ್ದಾರೆ. ಈ ಯೋಚನೆಯ ನಂತರ ಜಿಯಾನನ್ನು ಕೊಲ್ಲುವ ಯೋಚನೆಯನ್ನು ಬಿಟ್ಟು ತನ್ನ ನಿಜವಾದ ಗುರಿಯನ್ನತ್ತ ಗಮನ ಹರಿಸುತ್ತಾಳೆ. ಜಿಯಾನ ಗುರು ಕ್ವೀನ್ ಮೆಡುಸಾಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ಅವರು ಜಿಯಾನ್ಗೆ ಸ್ನೇಕ್ ಜನಾಂಗದ ಒಂದು ಪ್ರಾಚೀನ ರಹಸ್ಯವನ್ನು ವಿವರಿಸುತ್ತಾರೆ. ಫೈರ್ ಕೋರ್ನ ಅಪಾರ ಶಕ್ತಿಯನ್ನು ನಿಯಂತ್ರಿಸಲು ವಿಫಲವಾದರೆ ಅದು ಅವಳನ್ನು ಜೀವಂತವಾಗಿ ಸುಡಬಹುದು. ಮೆಡುಸಾ ಮಾಡಿದ ಈ ಮಹಾತ್ಯಾಗವನ್ನು ನೋಡಿ ಜಿಯಾನ ಮನಸ್ಸಿನಲ್ಲಿ ಗೌರವ ಮೂಡುತ್ತದೆ. ತನ್ನ ಕುಲಕ್ಕಾಗಿ ಇಷ್ಟೊಂದು ದೊಡ್ಡ ಬಲಿದಾನ ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ ಎಂದು ಅವನ ಮನಸ್ಸಿನಲ್ಲಿ ಅವಳನ್ನು ಪ್ರಶಂಸಿಸುತ್ತಾನೆ. ಇತ್ತ ಮೇಲ್ಭಾಗದಲ್ಲಿ ಕ್ವೀನ್ ಮೆಡುಸಾಳ ಸ್ಥಿತಿಯ ಬಗ್ಗೆ ಸುದ್ದಿ ಹರಡುತ್ತದೆ. ಅದನ್ನು ಕೇಳಿದ ಎಲ್ಲಾ ಸ್ನೇಕ್ ಜನಾಂಗದವರು ದುಃಖದಲ್ಲಿ ಮುಳುಗುತ್ತಾರೆ. ಅವರ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ತುಂಬಿಕೊಳ್ಳುತ್ತದೆ. ಜಿಯಾನು ಕ್ವೀನ್ ಮೆಡುಸಾಳ ಬಗ್ಗೆ ಕರುಣೆ ಮೂಡುತ್ತದೆ. ಆದರೆ ಅವನಿಗೆ ತನ್ನದೇ ಆದ ಗುರಿಗಳಿದ್ದವು. 3 ವರ್ಷಗಳ ಹಿಂದೆ ಮಾಡಿದ ಒಪ್ಪಂದವನ್ನು ಪೂರೈಸಬೇಕಾಗಿತ್ತು. ತನ್ನ ಕುಟುಂಬದ ಮೇಲಿನ ಜವಾಬ್ದಾರಿಗಳು ನಿಭಾಯಿಸಬೇಕಾಗಿತ್ತು. ತನ್ನ ಕನಸುಗಳನ್ನು ಸಾಕಾರಗೊಳಿಸಬೇಕಾಗಿತ್ತು. ಆದ್ದರಿಂದ ಅವನ ಮನಸ್ಸು ಗಟ್ಟಿಗೊಳಿಸುತ್ತಾನೆ. ನನಗೂ ಫೈರ್ ಕೋರ್ ಬೇಕೇ ಬೇಕು. ಅದನ್ನು ಪಡೆಯುವ ಪ್ರಯತ್ನದಲ್ಲಿ ನನ್ನ ಪ್ರಾಣವೇ ಹೋಗಬೇಕಾದರೂ ನಾನು ಹಿಂದೆ ಸರಿಯುವುದಿಲ್ಲ ಎಂದು ಅವನು ದೃಢವಾಗಿ ನಿರ್ಧರಿಸುತ್ತಾನೆ. ಈ ನಿರ್ಧಾರವೇ ಮುಂದಿನ ಭೀಕರ ಘಟನೆಗಳಿಗೆ ಕಾರಣವಾಗಲಿದ್ದು ಜಿಯಾನ್ ಮತ್ತು ಕ್ವೀನ್ ಮೆಡುಸಾಳ ವಿಧಿಯನ್ನು ಒಂದೇ ದಾರಿಯಲ್ಲಿ ಕೊಂಡೊಯ್ಯಲಿದೆ. ಫ್ರೆಂಡ್ಸ್, ನನ್ನ ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.